ಸಿಲಿಕಾನ್ ಸಿಟಿಯಲ್ಲಿ ವರುಣಾರ್ಭಟ ಜೋರಾಗಿದೆ. ಸುಮಾರು 200ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರಿ ಇಡೀ ನೀರನ್ನ ಹೊರಗಾಕದೆ ಕೆಲಸ ಅವರಿಗೆ. ಒಂದೇ ರಸ್ತೆಯಲ್ಲಿ 200ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ಫುಡ್ ಡೆಲಿವರಿ ಬಾಯ್ಸ್ ಮನೆಗಳು ಕೂಡ ಜಲಾವೃತವಾಗಿದೆ. ಅಲ್ಲ, ಯಾರ್ದಾದ್ರೇನಂತೆ ಮನೆ 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 ತಾನೆ. ಮಾಗಡಿ ರೋಡ್ನ KP ಅಗ್ರಹಾರದಲ್ಲಿ ಜನರು ತತ್ತರಿಸಿ ಹೋಗಿದ್ದಾರೆ. ಮಳೆಗೆ ತೇಲಾಡಿದೆ ಮನೆಯಲ್ಲಿನ ಸಿಲಿಂಡರ್ಗಳು. ಆ ಪ್ರಮಾಣದಲ್ಲಿ ನೀರು ನುಗ್ಗಿದೆ. ಸೋಫಾ, ಮಂಚ, ಪುಸ್ತಕ ಎಲ್ಲ ನೀರು ಪಾಲಾಗಿವೆ. ಸ್ಟ್ರೋಕ್ ಆಗಿರುವ ದಂಪತಿಗಳು ಪರದಾಡಿದ್ದಾರೆ. ಅಯ್ಯೋ ಪಾಪ, ಎದ್ದೇಳಕ್ಕಾಗಲ್ಲ, ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ ಅವ್ರಿಗೆ. ಮನೆ ತುಂಬ ನೀರು, ಮಂಚದಿಂದ ಕೆಳಕ್ಕೆ ಇಳಿಯಲಾಗದ ಪರಿಸ್ಥಿತಿ ಅವರಿಗೆ. ಇಡೀ ರಾತ್ರಿ ಅಕ್ಷರಶಃ ನರಕ ಅನುಭವಿಸಿದ್ದಾರೆ ಜನ. ಒಬ್ಬೊಬ್ಬರದು ಒಂದೊಂದು ಕಥೆ, ವ್ಯಥೆ, ಒಂದೊಂದು ಕುಟುಂಬದ್ದು. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಸಮಸ್ಯೆ. ಆಮೇಲೆ ಇದನ್ನು ಯಾರು ತಾನೇ ಒಪ್ಕೋತಾರೆ ಇದನ್ನು, ಈ ಥರ ನೀರು ನುಗ್ಗಿದ್ರೆ ನೋಡಿ. ಆಮೇಲೆ ಮಳೆ ಬಂತು ಅಂದ ತಕ್ಷಣ ಕರೆಂಟ್ ತೆಗಿತಾರೆ. ಆ ಕರೆಂಟ್ ತೆಗೆದ್ರು ಅಂತಂದರೆ ಮತ್ತೆ ರಾತ್ರಿ ಎಲ್ಲ ಇವರು ಕ್ಯಾಂಡಲ್ ಹಚ್ಕೊಂಡು ಕೂತಿರಬೇಕು. ಮನೆಯಿಂದ ನೀರನ್ನ ಹೊರಗೆ ಹಾಕದ ನೋಡಿ, ಎಷ್ಟು ವೇಸ್ಟ್ ಆಗಿದೆ. ಬೆಂಗಳೂರಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಹಲವು ಏರಿಯಾಗಳು ಕೂಡ ಜಲಾವೃತ ಆಗಿದೆ. ನಾನೀಗ ಮಾಗಡಿ ರಸ್ತೆಯ KP ಅಗ್ರಹಾರದಲ್ಲಿದ್ದೇನೆ. ಈ KP ಅಗ್ರಹಾರದಲ್ಲಿ 7th ಕ್ರಾಸ್ ಇದೆ. ಇಲ್ಲಿ ಯಲ್ಲಮ್ಮ ತಾಯಿ ದೇವಾಲಯ ಕೂಡ ಇರುವಂಥದ್ದು. ದೇವಾಲಯದ ಒಳಗೂ ಕೂಡ ಈಗ ನೀರು ನುಗ್ಗಿದೆ. ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ನುಗ್ತಾ ಇತ್ತು. ಆದರೆ ಈಗ ತುಂಬ ಹೆಚ್ಚಿನ ಪ್ರಮಾಣದಲ್ಲೇ ನೀರು ನುಗ್ಗಿರುವಂಥದ್ದು. ನೀರು ನುಗ್ಗಿರುವಂತಹ ಹಿನ್ನೆಲೆಯಲ್ಲಿ ಆ ನೀರನ್ನು ಹೊರ ಹಾಕುವಂಥ ಕೆಲಸವನ್ನು ದೇವಾಲಯಕ್ಕೆ ಸಂಬಂಧಪಟ್ಟಂಥವ್ರು ಮಾಡಿದ್ದಾರೆ. ಗರ್ಭಗುಡಿಗೂ ಕೂಡ ನೀರು ನುಗ್ಗಿದೆ. ಇಲ್ಲಿ ಯಲ್ಲಮ್ಮ ತಾಯಿ ದೇವಾಲಯ ಏನಿದೆ ಅದು ಹುತ್ತದಲ್ಲಿ ಮೂಡಿರುವಂಥ ದೇವಾಲಯ. ಅದರಿಂದಾಗಿ ಅದನ್ನು ನೀರು ಹೋಗದಂತೆ ರಕ್ಷಿಸಿಕೊಂಡಿದ್ದಾರೆ. ಆದರೆ ದೇವಾಲಯದ ಒಳಗೆ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಹೊರಗಡೆ ಹಾಕಿರುವಂಥದ್ದು. ಹುತ್ತದಲ್ಲಿ ಯಲ್ಲಮ್ಮ ದೇವಿ ದೇವಾಲಯ ಇರುವಂಥ ಹಿನ್ನೆಲೆಯಲ್ಲಿ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಜನ ಎಚ್ಚರಗೊಂಡು ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನೀರು ಹೋಗದಂತೆ, ದೇವರನ್ನು ಮುಟ್ಟದಂತೆ, ಆ ಹುತ್ತವನ್ನು ಮುಟ್ಟದಂತೆ ಕಾಪಾಡಿಕೊಳ್ಳುವಂಥದ್ದು. ಈಗ ದೇವಾಲಯದಲ್ಲಿ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಹೊರಹಾಕುವಂಥ ಕೆಲಸವನ್ನು ಸ್ವತಃ ಇವರೇ, ಅಂದರೆ ಇಲ್ಲಿನ ಸ್ಥಳೀಯರೇ ಮಾಡಿರುವಂಥದ್ದು. ಇನ್ನು ಇಲ್ಲಿನ ಏರಿಯಾ ಏನಿದೆ KP ಅಗ್ರಹಾರ ಏರಿಯಾ, ಅಲ್ಲೂ ಕೂಡ ಮನೆಗಳಿಗೆ ನೀರು ನುಗ್ಗಿದೆ. ಅದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆದರೆ ಈಗ ದೇವಾಲಯದಲ್ಲಿ ನೀರು ನುಗ್ಗುವಂಥ ಪ್ರಮಾಣ ಏನಿದೆ ಸ್ವಲ್ಪ ಮಟ್ಟಿಗೆ ಮಳೆ ನಿಂತಿರೋದ್ರಿಂದ, ಕಡಿಮೆ ಆಗಿರೋದ್ರಿಂದ ಇಲ್ಲಿ ನೀರು ಹೋಗುವಂಥದ್ದು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ TV, ಬೆಂಗಳೂರು. ಬೆಂಗಳೂರಲ್ಲಿ ಸುರಿದಂಥ ಧಾರಾಕಾರ ಮಳೆಗೆ KP ಅಗ್ರಹಾರ, ಮಾಗಡಿ ರಸ್ತೆಯ KP ಅಗ್ರಹಾರದ ಸಂಪೂರ್ಣ ರಸ್ತೆ 7th ಕ್ರಾಸ್ ಏನಿದೆ ಸಂಪೂರ್ಣ ಜಲಾವೃತ ಆಗಿದೆ. ನನ್ನ ಕಾಲುಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಆ ಮಟ್ಟಕ್ಕೆ ನೀರು ಇಲ್ಲಿ ನಿಂತಿರುವಂಥದ್ದು. ಸಂಪೂರ್ಣ ಅಂದರೆ ಈ ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ನಿಲ್ಲಿಸಿರುವಂಥ ವಾಹನಗಳನ್ನು ಕೂಡ ಗಮನಿಸ್ತಾ ಹೋಗ್ಬೋದು. ಸಂಪೂರ್ಣ ವಾಹನಗಳೆಲ್ಲವೂ ಕೂಡ ಮುಳುಗಡೆ ಆಗಿದ್ದಾವೆ. ಸುಮಾರು ಒಂದು 30ರಿಂದ 40 ವಾಹನಗಳನ್ನು ಈ ರಸ್ತೆಯಲ್ಲಿ ನಿಲ್ಲಿಸಿದ್ದಾರೆ. ಆ ವಾಹನಗಳೆಲ್ಲವೂ ಕೂಡ ಸಂಪೂರ್ಣ ಈಗ ಜಲಾವೃತ ಆಗಿರುವಂಥದ್ದು. ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲೂ ಕೂಡ ಒಂದು ಮಟ್ಟಕ್ಕೆ ನೀರು ನುಗ್ತಾ ಇತ್ತು. ಆದರೆ ಇವತ್ತು ಸುರಿದಂಥ ಧಾರಾಕಾರ ಮಳೆ ಏನಿದೆ, ಆ ಮಳೆಯ ಪ್ರಮಾಣ ತುಂಬಾ ಇತ್ತು. ಅದರಿಂದಾಗಿ ಸಂಪೂರ್ಣ ಜಲಾವೃತ ಆಗಿದೆ. ನೀರು ಇಲ್ಲಿಂದ ಹೋಗೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ, ಆ ಮಟ್ಟಕ್ಕೆ ಬ್ಲಾಕ್ ಆಗಿದೆ. ಈ ಮನೆಯನ್ನು ಕೂಡ ಗಮನಿಸ್ಬೋದು. ಮನೆಯ ಒಳಗೂ ಕೂಡ ಯಾವ ಮಟ್ಟಕ್ಕೆ ನೀರು ನುಗ್ಗಿದೆ ಅಂತ. ಈ ಮನೆಯ ಒಳಗೆ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಗ್ರೌಂಡ್ ಫ್ಲೋರ್ ಏನಿದೆ, ಗ್ರೌಂಡ್ ಫ್ಲೋರ್ ಸಂಪೂರ್ಣ ಜಲಾವೃತ ಆಗಿರುವಂಥದ್ದು. ಮನೆಯ ಒಳಗೆ ಸಂಪೂರ್ಣ ನೀರು ನುಗ್ಗಿದೆ. ಹಾಗೆ ಇಲ್ಲಿ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ನುಗ್ಗುತ್ತೆ. ಅದರಿಂದಾಗಿ ಇಲ್ಲಿ ಕಟ್ಟೆಗಳ ರೀತಿಯಾಗಿ ಅಂಗಡಿಗಳಾಗಿರ್ಬೋದು, ಮನೆಗಳಾಗಿರ್ಬೋದು ಕಟ್ಕೊಂಡಿದ್ರು. ಆ ಮಟ್ಟಕ್ಕೂ ಕೂಡ ಈಗ ನೀರು ನುಗ್ಗಿರುವಂಥದ್ದು. ಜನ ಒಂದು ರೀತಿ ಪರದಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ವಾಹನಗಳೆಲ್ಲವೂ ಕೂಡ ಈಗ ಸಂಪೂರ್ಣ ಹಾಳಾದ ರೀತಿಯಲ್ಲಿ ಕಂಡು ಬರ್ತಾ ಇರುವಂಥದ್ದು. ಯಾಕಂದರೆ ಸಂಪೂರ್ಣ ಮುಳುಗಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಆಟೋ ಕೂಡ ಇಲ್ಲಿ ಮುಳುಗಡೆ ಆಗಿದೆ. ಇದು KP ಅಗ್ರಹಾರ, ಅಂದರೆ ಮಾಗಡಿ ಮುಖ್ಯ ರಸ್ತೆಯಲ್ಲಿರುವಂಥ KP ಅಗ್ರಹಾರ 7th ಕ್ರಾಸ್ ರಸ್ತೆ ಇದು. ಈ ರಸ್ತೆಯಲ್ಲಿರುವಂಥ ಮನೆಗಳು ಸುಮಾರು ಒಂದು 100ರಿಂದ 150 ಮನೆ ಅಂತ ಹೇಳ್ಬೋದು. ಆ ಮನೆಗಳೆಲ್ಲವೂ ಕೂಡ ಈಗ ಗ್ರೌಂಡ್ ಫ್ಲೋರ್ನ ಮನೆಗಳು ಜಲಾವೃತ ಆಗಿರುವಂಥದ್ದು. ವಾಹನಗಳು ಕೂಡ ಸಂಪೂರ್ಣ ಜಲಾವೃತ ಆಗಿದೆ. ಇದು KP ಅಗ್ರಹಾರದ 7th ಕ್ರಾಸ್ನ ಮುಖ್ಯ ರಸ್ತೆಯ ದೃಶ್ಯಗಳಿದು. ಗಮನಿಸ್ಬೋದು. ನನ್ನ ಏನು ಈ ಮೊಣಕಾಲೆಲ್ಲ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಅಷ್ಟರ ಮಟ್ಟಿಗೆ. ಅಂದರೆ ವಾಹನಗಳನ್ನು ಕೂಡ ಗಮನಿಸ್ತಾ ಹೋಗ್ಬೋದು. ವಾಹನಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದ್ದಾವೆ. ಇದು ಹೋಗ್ತಾ ಹೋಗ್ತಾ ಅದು ಹೆಚ್ಚಾಗ್ತಾ ಇರುವಂಥದ್ದು. ಅಂದರೆ ನೀರಿನ ಪ್ರಮಾಣ ಏನಿದೆ ಅದು ಕಡಿಮೆನೇ ಆಗ್ತಾ ಇಲ್ಲ. ಯಾಕಂದರೆ ಮಳೆಯ ಪ್ರಮಾಣ ಕೂಡ ಅದೇ ರೀತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಸಂಕಷ್ಟದಲ್ಲಿ ಜನ ಇದ್ದಾರೆ.
ಇಲ್ಲಿ ಜನ ಕೂಡ ನಿದ್ರೆ ಮಾಡದಂಥ ಪರಿಸ್ಥಿತಿ, ಜಾಗರಣೆ ಮಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ನಾನು ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತ. ಯಾಕಂದರೆ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾಗಿ ಪರಿಸ್ಥಿತಿ ಇರುತ್ತೆ. ಜನ ಜಾಗರಣೆ ಮಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅವ್ರನ್ನ ಮಾತಾಡಿಸ್ತೀನಿ. ಏನಾಗಿದೆ ಸರ್, ಎಷ್ಟು ಗಂಟೆಗೆ ನೀರು ನುಗ್ತು? ನೀರು ಬಂದೈತೆ. ಒಂದು ಗಂಟೆಯಿಂದ ಬಂದಿದೆ ಮಳೆ. 1 ಗಂಟೆಯಿಂದ ಇಷ್ಟೊತ್ತಿಗೆ ಬಂದೈತೆ ಮಳೆ. 1 ಗಂಟೆಯಿಂದ ಇಷ್ಟಿಗೆ ಹಾಂ, ಪೂರ್ತಿ ಮನೆಗೆ ನೀರು ನುಗ್ಗಿದ್ಯಾ? ನೋಡಿ ಸರ್, ಅಲ್ಲಿ ನೋಡಿ, ಬನ್ನಿ ಒಳಗೆ ಬನ್ನಿ. ಓಕೆ, ಇದು ಮನೆಗೆ ಯಾವ ಮಟ್ಟಕ್ಕೆ ನೀರು ನುಗ್ಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು KP ಅಗ್ರಹಾರದ ಮನೆಯ ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವ ಮಟ್ಟಕ್ಕೆ ಅಂದರೆ ಇದು ಮಳೆ ನೀರು ಜೊತೆಗೆ ರಾಜಕಾಲುವೆಯ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಜನ 1 ಗಂಟೆಯಿಂದ, ಅಂದರೆ ಮಳೆ ಯಾವಾಗ ಶುರುವಾಯಿತು, ಮಳೆ ಶುರುವಾದ ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣವಾಗಿ ಈ ಏರಿಯಾ ಜಲಾವೃತ ಆಗಿರುವಂಥದ್ದು. ಮನೆಗೆ ಸಂಪೂರ್ಣವಾಗಿ ನೀರು ನುಗ್ಗಿದೆ. ಆ ನೀರನ್ನು ಹೊರಗಡೆ ಹಾಕುವಂಥ ಕೆಲಸವನ್ನು ಈಗ ಇಲ್ಲಿನ ಜನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಈಗ ಮನೆಯ ಹೊಸಲಿನವರೆಗೂ ಕೂಡ ನೀರಿದೆ. ಸಂಪೂರ್ಣ ಈ ನೀರೇನಿದೆ ಇದು ಸಂಪೂರ್ಣ ರಾಜಕಾಲುವೆಯ ನೀರು. ಆ ರಾಜಕಾಲುವೆಯ ನೀರು ಯಾವ ಮಟ್ಟಕ್ಕೆ ಗಲೀಜನ್ನು ತಂದೊಡ್ಡಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದು. ಮನೆಯಲ್ಲಿರುವಂಥ ವಸ್ತುಗಳೆಲ್ಲೂ ಕೂಡ ಚಲಾಪಿಲಿಯಾಗಿದೆ. ನಿದ್ದೆಯಲ್ಲಿದ್ದಂಥವ್ರಿಗೆ ಒಂದು ರೀತಿ ಈ ಮಳೆ ಏನಿದೆ, ಮಳೆ ಒಂದು ರೀತಿ ಭೀತಿಯನ್ನು ಹುಟ್ಟಿಸಿ ಎಬ್ಬಿಸಿರುವಂಥದ್ದು. ಜನ ಇವತ್ತೇನಿದೆ, ಇವತ್ತು ಸಂಪೂರ್ಣ ಜಾಗರಣೆಯನ್ನು ಮಾಡುವಂಥ ಒಂಥರ ಜಾಗರಣೆ ಮಾಡುವಂಥ ಪರಿಸ್ಥಿತಿ. ಎಲ್ಲ ವಸ್ತುಗಳು ಕೂಡ ಸಂಪೂರ್ಣ ಹಾಳಾಗಿದ್ದಾವೆ. ಎಷ್ಟು ಗಂಟೆಗೆ ನೀರು ನುಗ್ತಿಂಗೆ? 1 ಗಂಟೆಗೆ ಮಳೆ ಸ್ಟಾರ್ಟ್ ಆಯ್ತಣ್ಣ. 2:30ಗೆ ಬಂತಣ್ಣ ಮಳೆ. 2:30. ಎಚ್ಚರವಾಗಿದ್ದೀರಾ ನೀವು? ಎಚ್ಚರಿಕೆ ಆಗಿಲ್ಲಣ್ಣ, ಸ್ವಲ್ಪ ಚಾವ ಆಯ್ತು. ಅಯ್ಯೋ ಏನು ಮಳೆ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ಎದ್ದು ಗಾಬರಿಯಿಂದ ಎದ್ದೆ. ಮಳೆ ನೀರು ನುಗ್ಗಿದ್ಮೇಲೆ ನಿಮ್ಗೆ ಎಚ್ಚರ ಆಗಿದೆ? ಎಚ್ಚರಿಕೆ ಆಗಿದೆ, ಅಂದ್ರೆ ಮಳೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ, ಆದ್ರೆ ಒಳಗಡೆ ನುಗ್ಗಿರೋದು ಗೊತ್ತಿಲ್ಲ ಅಣ್ಣ. ಮಳೆ ಬಂದಾಗ 2 ಸಲ, ಎರಡನೇ ಸಲ ಇಲ್ಲ, 3 ಇಷ್ಟುವರೆಗೂ ಬರ್ತಾ ಇರ್ಲಿಲ್ಲ. ಯಾಕೆ ಸುಳ್ಳು ಹೇಳ್ಬೇಕು, ಇದುವರೆಗೂ ಬರ್ತಾ ಇರ್ಲಿಲ್ಲ. ಇದೇ ಫಸ್ಟ್ ಟೈಮ್ ಬರ್ತಾ ಇದೆ. ಜಾಸ್ತಿ ಬಂದಿದೆ ಮಳೆ ಜಾಸ್ತಿ ಬಂದ್ಬಿಟ್ಟಿದೆ, ಗೆರೆ ಗಂಟ ಬಂದ್ಬಿಟ್ಟಿದೆ. ನೀವೇ ಎತ್ತಾಕಿದ್ರ? ಮಕ್ಕಳು ಎಲ್ಲ ಎತ್ತಾಕಿದ್ರು. ಎಷ್ಟು ಹೈಟ್ ಬಂದಿತ್ತು ಸರ್ ನೀರು? ಬಂದೈತಿ ನೀರು ಅಷ್ಟು ಬಂದು ಎಲ್ಲ ಎತ್ತಾಕಿದ್ದು ನೀರು. ಅವಲ್ಲಿ ಪಾಪ ಅವ್ರು ನೋಡಿ ಪಾಪ. ಓಕೆ, ಇದು ಅಂದರೆ ರಾತ್ರಿ ಸುಮಾರು ಒಂದು ಮಳೆ ಶುರುವಾಗಿ 1-1.5 ಗಂಟೆಗೆ ಈ ರೀತಿಯಾಗಿ ನೀರು ಆವರಿಸ್ಕೊಂಡಿರುವಂಥದ್ದು. ಕೇವಲ ಒಂದು ಮನೆಯ ಪರಿಸ್ಥಿತಿ ಅಲ್ಲ, ನೂರಾರು ಮನೆಗಳು ಇದೇ ರೀತಿಯಾಗಿ ಜಲಾವೃತ ಆಗಿದ್ದಾವೆ. ರಾಜಕಾಲುವೆಯ ನೀರಿಂದ ಜಲಾವೃತ ಆಗಿರುವಂಥದ್ದು. ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಆಗ್ತಾ ಇರಲಿಲ್ಲ, ಸ್ವಲ್ಪ ಮಟ್ಟಿಗೆ ನೀರು ನುಗ್ಗುವಂಥದ್ದು ಅದೆಲ್ಲ ಆಗ್ತಾಯಿತ್ತು. ಆದರೆ ಈ ಬಾರಿ ಅಂತೂ ದಾರುಣ ಪರಿಸ್ಥಿತಿ ಅನ್ನುವಂಥ ಬೇಸರವನ್ನು ಜನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಎಷ್ಟು ಗಂಟೆಗೆ ನೀರು ನುಗ್ತಮ್ಮ ಇಲ್ಲಿ? 4 ಗಂಟೆಗೆ ನೋಡಿದಾಗ ಇದು ನೀರು. ಆಮೇಲೆ ಬಾಗಿಲು ತೆಗೆದು ನೋಡ್ರಿ ಇನ್ನೂ ಎಲ್ಲ ಒಳಗಡೆ ಬಂದ್ಬಿಡ್ತು. ಹಾಸಿಗೆ, ಮೊಬೈಲು, ಅದು ಇದು ಎಲ್ಲ ಹೋಗ್ತು. ನಿನ್ನೆ ಅಕ್ಕಿ ತಂದಿದ್ದು 2 ಮೂಟೆ, ಅದು ಎಲ್ಲ ಹೋಗ್ತು. ಕೆಳಗಡೆ ಐತೆ ಸರ್, ಇನ್ನೆಲ್ಲಿ ಮಾಡ್ಗೋಣ. ಅಕ್ಕಿ ಇಲ್ಲೇ ಇದೆ. ಅಕ್ಕಿ ಮೂಟೆ ತಂದಿದ್ರು ಬೆಳೆಸೋದಕ್ಕೆ, ಅಕ್ಕಿ ಮೂಟೆ ಕೂಡ ಹಾಳಾಗಿದೆ. ಹಾಸಿಗೆಗಳು ಕೂಡ ಹಾಳಾಗಿರುವಂಥದ್ದು. ಮಲಗಿದ್ದಂಥವ್ರಿಗೆ ಏಕಾಏಕಿ ರೀತಿಯಾಗಿ ನೀರು ನುಗ್ಗಿತ್ತು. ರಾಜಕಾಲುವೆ ನೀರು ನುಗ್ಗಿದ ಕೂಡಲೇ ಎಚ್ಚರ ಆಗಿದೆ. ಎಚ್ಚರ ಆದಮೇಲೆ ನೋಡಿದ್ರೆ ಏನೆಲ್ಲ ವಸ್ತುಗಳಿತ್ತು, ಮೊಬೈಲ್ ಇತ್ತು, ಮೊಬೈಲನ್ನು ಇಟ್ಕೊಂಡಿದ್ರು ಕೆಳಗಡೆ, ಎಲ್ಲವೂ ಕೂಡ ಹಾಳಾಗಿದ್ದಾವೆ. ಇದು ಇಲ್ಲಿನ ಪರಿಸ್ಥಿತಿ. ಮಳೆ ಯಾವ ಮಟ್ಟಕ್ಕೆ ಹೊಡೆದಿದೆ ಅನ್ನುವಂಥದ್ದು, ಅಂದರೆ ಮಳೆಯ ಪ್ರಮಾಣ ಯಾವ ಮಟ್ಟಕ್ಕಿದೆ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತದೆ. ಯಾಕಂದರೆ ಈ ಏರಿಯಾದ ಬಹುತೇಕ 100-200 ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲವೂ ಕೂಡ ಏನು ರಾಜಕಾಲುವೆ ನೀರಿನ ಪಾಲಾಗಿರುವಂಥದ್ದು. ಜನ ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ಇಲ್ಲಿ ಎದುರಾಗಿದೆ. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.